ಈಚೀಚೆಗೆ ಸುದ್ದಿ ಆಗ್ತಿರೋದು 7-8 ನಾಯಿಗಳು ಸೇರಿ ಒಂದು ಲೇಡಿಗೆ ಅಟ್ಯಾಕ್ ಮಾಡೋದು, ಮಕ್ಕಳನ್ನ ಅಟ್ಟಿಸ್ಕೊಂಡೋಗಿ ಅವು ಕಚ್ಚೋದು. ಇದನ್ನು ನೋಡಿ ನಿಮಗೆ ಗಾಬರಿ ಆಗುತ್ತೆ. ಮಾಧ್ಯಮದಲ್ಲಿ ರೇಬೀಸ್ ಅಂತೀವಿ ನಾವು. ನಾಯಿ ಕಚ್ಚಿ ಹುಚ್ಚು ರೇಗಿದರೆ ಅದನ್ನು ರೇಬೀಸ್ ಅಂತೀವಿ. ಒಂದು ಸಾರಿ ಹುಚ್ಚು ನಾಯಿ ಕಚ್ಚಿದ ಮೇಲೆ ಆ ರೇಬೀಸ್ ವೈರಸ್ ನಮ್ಮ ಬ್ರೈನ್ಗೆ ಹೋದರೆ ಅವನು ಟ್ರೀಟ್ಮೆಂಟ್ ತೊಗೊಳ್ದಿದ್ರೆ ಅವನು ಹುಚ್ಚು ನಾಯಿ ಥರನೇ ಬಿಹೇವ್ ಮಾಡ್ತಾನೆ, ಅಂದರೆ ವೈಲೆಂಟ್ ಆಗ್ತಾನೆ. ಡಾಗ್ ಬೈಟ್ ನೋಡಿ, ಈ ನಾಯಿ ಮನುಷ್ಯನಿಗೆ ಎಷ್ಟು ಸ್ನೇಹ ಜೀವಿನೋ. ಅನ್ಫಾರ್ಚುನೇಟ್ಲಿ ಒಂದು ಕಾಯಿಲೆ ರೇಬೀಸ್ ಅಂತೀವಿ ನಾವು. ನಾಯಿ ಕಚ್ಚಿ ಹುಚ್ಚು ರೇಗಿದರೆ ಅದನ್ನು ರೇಬೀಸ್ ಅಂತೀವಿ. ಎಂಥ ನಾಯಿ ಕಚ್ಚಿದರೆ ರೇಬೀಸ್ ಆಗುತ್ತೆ ಅಂದರೆ ರೇಬಿಡ್ ಡಾಗ್ ಅಂತೀವಿ. ಅಂದರೆ ನಾಯಿಗೆ ಹುಚ್ಚಿಡಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾಯಿಯಲ್ಲಿ ಹುಚ್ಚಿದೆ, 2 ವೆರೈಟಿ ರೇಬೀಸ್ ಇದೆ. ಒಂದು ನಾಯಿ ಅದಕ್ಕೆ ರೇಬೀಸ್ ಇದ್ದರೆ ಅದು ಒಂದು ಕಡೆ ಕೂಡಲ್ಲ, ಓಡಾಡ್ತಾ ಇರುತ್ತೆ, ಸಿಕ್ಕದವ್ರನ್ನ ಕಚ್ಚುತ್ತೆ, ಪ್ರಾಣಿಗಳನ್ನ ಕಚ್ಚುತ್ತೆ, ಕೊನೆಗೆ ಅದು ಸತ್ತು ಹೋಗುತ್ತೆ. ಇದು ಒಂದು ವೆರೈಟಿ. ಇನ್ನೊಂದು ವೆರೈಟಿ, ಒಂದು ನಾಯಿ ನಿಮ್ಮ ಅಪಾರ್ಟ್ಮೆಂಟ್ ಹತ್ರ ಮೂಲೆ ಒಳಗೆ ಗೂಟಿಟ್ಕೊಂಡು ಮಲಗೇ ಇರುತ್ತೆ, ಅದು ಯಾರನ್ನೂ ಕಚ್ಚೋದಿಲ್ಲ, ಊಟ ತಿನ್ನೋದಿಲ್ಲ. ಅಪ್ಪಿತಪ್ಪಿ ನೀವು ಹೋಗಿ ಯಾಕೆ ಮಲಗಿದೆ ಅಂದ್ಬಿಟ್ಟು ಅದನ್ನೇನಾದರೂ ಹಿಂಗೆ ಎಬ್ಬರಿಸೋಕೋದ್ರೆ ಲಬಕ್ಕಂತ ಕಚ್ಚುತ್ತೆ. ಇದು ಅನದರ್ ವೆರೈಟಿ. ಇದು ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ, ಮನುಷ್ಯನಿಗೆ ಕಚ್ಚಿದರೆ ಈ ರೇಬೀಸ್ ಬರೋದು ವೈರಸ್ನಿಂದ. ಅದು ಡಾಗ್ ಸಲೈವ ಇರುತ್ತಲ್ಲ, ಆ ಸಲೈವ ನಮ್ಮ ಸಲೈವಕ್ಕೆ ಅಂಟಿಕೊಂಡ್ರೆ ಹೆಂಗೆ ಅಂಟಿಕೊಳ್ಳುತ್ತೆ? ಕಚ್ಚಿದರೆ ರಕ್ತ ಬರುತ್ತೆ, ಅಲ್ಲಿನ ಮಾರ್ಕ್ ಉಳಿಯುತ್ತೆ. ಆಗ ಆ ರೇಬೀಸ್ ಬುಲೆಟ್ ವೈರಸ್ ಅಂತೀವಿ ನಾವು ಅದನ್ನು. ಅದು ನಮ್ಮ ದೇಹಕ್ಕೆ ಹೋದರೆ ಅದು ನರಗಳ ಮುಖಾಂತರ, ರಕ್ತದ ಮುಖಾಂತರ ಅಲ್ಲ, ಅದು ಬ್ರೈನ್ಗೆ ಹೋಗಿ ಡಿಪಾಸಿಟ್ ಆಗುತ್ತೆ. ಅಲ್ಲಿ ನಮ್ಮ ರೇಬೀಸ್ ವೈರಸ್ ಬ್ರೈನಿಗೆ ಸೇರಿಕೊಳ್ಳುತ್ತೆ. ಒಂದು ಸಾರಿ ಹುಚ್ಚು ನಾಯಿ ಕಚ್ಚಿದ ಮೇಲೆ ಆ ರೇಬೀಸ್ ವೈರಸ್ ನಮ್ಮ ಬ್ರೈನ್ಗೆ ಹೋದರೆ ಅವನು ಟ್ರೀಟ್ಮೆಂಟ್ ತೊಗೊಳ್ದಿದ್ದರೆ ಅವನು ಹುಚ್ಚು ನಾಯಿ ಥರನೇ ಬಿಹೇವ್ ಮಾಡ್ತಾನೆ, ಅಂದರೆ ವೈಲೆಂಟ್ ಆಗ್ತಾನೆ. ಇದನ್ನು ನಮ್ಮ ಭಾಷೆಯಲ್ಲಿ ಹೈಡ್ರೋಫೋಬಿಯಾ ಅಂತೀವಿ. ನೀವು ಇಂಥ ಪೇಷಂಟ್ ನೋಡಬೇಕು ಅಂದರೆ ಎಲ್ಲೂ ನಿಮಗೆ ಸಿಗಲ್ಲ. ಐಸೋಲೇಷನ್ ಹಾಸ್ಪಿಟಲ್, ಓಲ್ಡ್ ಮಡ್ರಾಸ್ ರೋಡ್, ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಇದೆ, ಅಲ್ಲಿ ಮಾತ್ರ ಇಂಥ ಪೇಷಂಟ್ ಅಡ್ಮಿಟ್ ಮಾಡೋದು, ಬೇರೆ ಎಲ್ಲೂ ಅಡ್ಮಿಟ್ ಮಾಡೋಕ್ಕಾಗಲ್ಲ. ನೀವು ಅವ್ರ ಮುಂದೆ ಹೋಗಿ ನೀರನ್ನ ಹಿಂಗೆ ಅಂದರೆ ಹಂಗೆ ಸ್ಪ್ಯಾಸಮ್ಗೆ ಹೋಗ್ತಾರೆ. ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ. ನೀರು ಕಂಡ್ರೆ ಭಯ ಅವರಿಗೆ, ನೀರು ಕುಡಿಯೋಕ್ಕಾಗಲ್ಲ, ಕೊನೆಗೆ ಹಂಗೆ ಆಗಿ ಸತ್ತೋಗ್ತಾರೆ. ಇದುವರೆಗೂ ಪ್ರಪಂಚದಲ್ಲಿ ರೇಬೀಸ್ ಪಾಸಿಟಿವ್ ಆಗಿ ಉಳಿದಿರೋ ಎಕ್ಸಾಂಪಲ್ ಇಲ್ಲ, ಎಕ್ಸೆಪ್ಟ್ 1 ಕೇಸ್ ಇನ್ ಜರ್ಮನಿ ಅಂತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅದಾನಿಯವರ ಬ್ರದರ್ ಇನ್ಲನೋ ಅವ್ರ ಮಗನೋ ಒಬ್ಬ ಅಷ್ಟೊಂದು VIP ಗಳು ಅಷ್ಟು ರೊಕ್ಕ ಇದ್ದರೂ ಕೂಡ ಉಳಿಯೋದಿಲ್ಲ ರೇಬೀಸ್ ಆಗಿ. ಇದೊಂದು ಎಕ್ಸಾಂಪಲ್ ಕೋಟ್ ಮಾಡ್ತೀವಿ. ಯಾಕೆ ಇಷ್ಟೆಲ್ಲ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ನಿಮಗೆ ಬೀದಿ ನಾಯಿ ಕಚ್ತೋ, ಮನೆ ನಾಯಿ ಕಚ್ತೋ, ನಾಯಿ ಮರಿ ಕಚ್ತೋ, ದೊಡ್ಡ ನಾಯಿ ಕಚ್ತೋ, ಅದು ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ರೇಬೀಸ್ ಇದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಅದಕ್ಕೆ ಸ್ಟ್ಯಾಂಡರ್ಡ್ ರೂಲ್ ಏನಂದರೆ, ಯಾವುದೇ ನಾಯಿ ಕಚ್ಚಲಿ ದಯವಿಟ್ಟು ನೀವು 4 ಡೋಸು, ಮೊದಲಿಗೆಲ್ಲ ಒಕ್ಕಳದ ಸುತ್ತು ಆಂಟಿ ರೇಬೀಸ್ ವ್ಯಾಕ್ಸಿನ್ ಕೊಡೀವಿ, 14 ಇಂಜೆಕ್ಷನ್ನು. ಅದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ ಇತ್ತು. ಲಕ್ಕಿಲಿ ಇವತ್ತು ಚಿಕ್ಕ ಎಂಬ್ರಿಯೋ ವ್ಯಾಕ್ಸಿನ್, ಅಂದರೆ ಜಪಾನ್ ವ್ಯಾಕ್ಸಿನ್ ಅಂತೀವಿ ನಾವು, ಆ ವ್ಯಾಕ್ಸಿನ್ ಬಂದಿರೋದ್ರಿಂದ ಅದು ಕೈಗೆ ಕೊಡ್ತೀವಿ, 4 ಡೋಸು. ಯಾವತ್ತು ತೊಗೋಬೇಕು? ಇವತ್ತು ಕಚ್ಚಿತು ಇವತ್ತೇ ತೊಗೋಬೇಕಿಲ್ಲ. ಊರಲ್ಲಿರ್ತೀರಿ, ಅಲ್ಲಿ ವ್ಯಾಕ್ಸಿನ್ ಸಿಗೋಲ್ಲ, ಬೆಂಗಳೂರಿಗೆ ಬನ್ನಿ. ಕಚ್ಚಿದ ತಕ್ಷಣ ಏನು ಮಾಡಬೇಕು ಅಂತ ಮೊದಲು ಹೇಳಿ ಆಮೇಲೆ ವ್ಯಾಕ್ಸಿನ್ ಹೇಳ್ತೀನಿ. ದಯವಿಟ್ಟು ನೀವು ಎಲ್ಲೇ ಇರಿ, ನಾಯಿ ಕಚ್ಚಿದರೆ ಫಸ್ಟು ಫ್ರೆಶ್ ವಾಟರ್ನಾಗೆ, ರನ್ನಿಂಗ್ ವಾಟರ್ನಾಗೆ ತೊಳಿಬೇಕು. ಯಾವ ಸೋಪು? ಲೈಫ್ಬಾಯ್, ರಿನ್ನು, ಯಾವುದೇ ಸೋಪ್ ಇರಲಿ. ರಕ್ತ ಹೋಗೋವರೆಗೂ, ರಕ್ತ ಹೋದ್ರೂ ಚಿಂತೆ ಇಲ್ಲ, ರಕ್ತನ ಸ್ಟಾಪ್ ಮಾಡಬಾರ್ದು, ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಹಳ್ಳಿ ಕಡೆ ಅನ್ಫಾರ್ಚುನೇಟ್ಲಿ ಸುಣ್ಣ ಹಾಕ್ತಾರೆ, ಇದಾಗ್ತಾರೆ, ಅದೇನೋ ಪ್ಲೇಟ್ನ ಇದು ಮಾಡಿ, ಅವೆಲ್ಲ ಬಿಟ್ಟುಬಿಡಿ. ಚೆನ್ನಾಗಿ ವಾಶ್ ಮಾಡಿಬಿಡಿ, ಡ್ರೈ ಮಾಡಿ, ಫಸ್ಟ್ ಕೆಲಸ. ಎರಡನೇದು, ಈ ಅದೊಂದೇ ಪ್ರೈಮರಿ. ತುಂಬ ಬ್ಲೀಡಿಂಗ್ ಅದು ಆಗ್ತಾಯಿದ್ರೆ ಚೆನ್ನಾಗಿ ತೊಳೆದು ಅದ್ರ ಮೇಲೆ ಒಂದು ಗಾಜ್ ಹಾಕಿ ಇಮ್ಮಿಡಿಯೇಟ್ಲಿ ಹತ್ರ ಹಾಸ್ಪಿಟ್ಲಿಗೆ ಕರ್ಕೊಂಬರಬೇಕು. ಯಾಕಂದರೆ ಅಂಥ ಇದ್ರನ್ನ ನೀವು ಊರಿನೊಳಗೆ ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಯಾವುದೋ ಸಣ್ಣ ಕ್ಲಿನಿಕ್ಕಿಗೆ ಹೋಗಿ ಹೊಲಿಗೆ ಹಾಕ್ಸ್ಬಾರ್ದು. ಯಾಕಂದರೆ ಅಂಥ ಗಾಯನ ಹೊಲಿಗೆ ಹಾಕ್ಸ್ಬೇಕಾದ್ರೆ ಸೀರಮ್ ಇಂಜೆಕ್ಟ್ ಮಾಡಿ ಹೊಲಿಗೆ ಹಾಕಬೇಕು. ಅದು ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು, ಇಂಥ ಕಡೆ ಫೆಸಿಲಿಟಿ ಇರುತ್ತೆ. ದಯವಿಟ್ಟು ಬ್ಲಡ್ ಹೋಗ್ತಿದ್ರೂ ಪರವಾಗಿಲ್ಲ, ಪ್ರೆಷರ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ. ಮುಖ ಎಲ್ಲೇ ಆಗಲಿ, ನಮ್ಮ ಜನ ಏನಂದರೆ
ಸೆಪ್ಟಿಕ್ ಆಗಿಬಿಡುತ್ತೆ ಅಂತ ಹೆದರ್ಕೊಳ್ತೀರಿ, ದಯವಿಟ್ಟು ಹೆದರ್ಕೋಬೇಡಿ. ನೀರಾಕಿ ಚೆನ್ನಾಗಿ ತೊಳಿರಿ. ಅದಾದಮೇಲೆ ಕಾಟನ್ ಅಲ್ಲ, ಗಾಸ್ ಅಂತೀವಿ, ಅಥವಾ ನಿಮ್ಮ ಹತ್ರ ಯಾವೂ ಇಲ್ಲ, ಒಂದು ಕರ್ಚೀಪು, ಒಂದು ಪಂಚೆನ ಹರಿದ್ಬಿಟ್ಟು ಮೆಲ್ಲಗೆ ಮುಖ ಆಗಲಿ ಎಲ್ಲೇ ಆಗಲಿ ಅದನ್ನು ಪ್ರೆಶ್ ಮಾಡಿಕೊಂಡು ಇಟ್ಕೊಂಡು ಹಾಸ್ಪಿಟ್ಲಿಗೆ ಬರಬೇಕು. ಇಲ್ಲಿ ಬಂದ ಮೇಲೆ ನಾವು ಅದು ಸೀರಮ್ ಇಂಜೆಕ್ಟ್ ಮಾಡಿ ಹೊಲಿಗೆ ಹಾಕ್ತೀವಿ, ಅದೊಂದು ನೆನಪಿಡಬೇಕು. ಎರಡನೇದು, ಈ ವ್ಯಾಕ್ಸಿನ್ ಇದೆಯಲ್ಲ, ನಮ್ಮ ಶೆಡ್ಯೂಲ್ ಇದೆ 0 ಅಂದರೆ ನೀವು ಕಚ್ಚಿ ದಿನ ಹಾಕ್ಕೊಂಡ್ರೆ ಅದನ್ನು 0 ಡೇ ಅಂತೀವಿ, ಅಥವಾ 3 ದಿನ ಆದಮೇಲೆ ಹಾಕ್ಕೊಂಡ್ರು 0 ಡೇ, 3rd ಡೇ, 7th ಡೇ, 14th ಡೇ, 28th ಡೇ ನಾವು ಬರ್ಕೊಟ್ಬಿಡ್ತೀವಿ ನಿಮಗೆ. ಲಾಸ್ಟ್ ಇಂಜೆಕ್ಷನ್ನು 90th ಡೇ. ಭಾಳ ಜನ ಏನು ಮಾಡ್ತಾರೆ, ಇಲ್ಲ ಒಂದು ಸೆಪ್ಟಿಕ್ ಇಂಜೆಕ್ಷನ್ ಹಾಕ್ಕೊಂಡ್ಬಿಡ್ತೀವಿ, ಸಾಕು ನಾವು ಸಾಕಿರೋ ನಾಯಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನಿಮ್ಮ ನಾಯಿಗೆ ಇಂಜೆಕ್ಷನ್ ಕೊಟ್ಟಿರಲಿ, ಕೊಡ್ದಾ ಹೋಗಲಿ, ಯಾವಾಗ ಕೊಟ್ಟರು, ಎಫೆಕ್ಟಿವ್ ಆಗಿ ಕೊಟ್ಟರು. ಯಾಕಂದರೆ ಈ ವ್ಯಾಕ್ಸಿನ್ಗಳಿಗೆಲ್ಲ ಪ್ರಿಸರ್ವೇಷನ್ ಅಂತೀವಿ, ಕೋಲ್ಡ್ ಚೈನ್ ಇಲ್ಲ ಅಂದರೆ ಅದು ವರ್ಕ್ ಆಗಲ್ಲ ನಿಮ್ಮ ಡಾಗ್ ಹಾಕಿರೋದು. ಆದ್ದರಿಂದ ನೀವು ನಿಮ್ಮ ದುಡ್ಡು ಹೋದ್ರೂ ಪರವಾಗಿಲ್ಲ. ಸೊ ಒಂದು ಇಂಜೆಕ್ಷನ್ 300 ಚಿಲ್ಲರೆ ಆಗುತ್ತೆ, 350 ಹಂಗೆ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಫ್ರೀ ಇದೆ, ಕೆ ಸಿ ಜನರಲ್ಗೆ ಹೋದರೆ ಫ್ರೀ ಕೊಡ್ತಾರೆ, ಕೆಂಪೇಗೌಡ ಹಾಸ್ಪಿಟ್ಲ್ಗೆ ಹೋದರೆ ಸಬ್ಸಿಡೈಸ್ಡ್ ರೇಟ್ನ ಕೊಡ್ತಾರೆ. ಸೊ ದಯವಿಟ್ಟು ಈ 4 ನೆನಪಿಡಿ: 0, 3, 7, 14, 28, 5 ಇಂಜೆಕ್ಷನ್. ಆಪ್ಷನಲ್ ಈಸ್ 90th 90 ದಿನ. ಮೊದಲೆಲ್ಲ ನಾನು MBBS ಓದೋವಾಗೆ ಹುಚ್ಚು ನಾಯಿ ಕಡಿದ್ರೆ ಆ ನಾಯಿನ ಕಟ್ಟಾಕಿ 10 ದಿನದಲ್ಲಿ ಸತ್ತೋಗುತ್ತೆ. ಸತ್ತೋಗಲಿಲ್ಲ ಅಂದರೆ ನೀವು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಬೇಡ ಅಂತ ಟೀಚಿಂಗ್ ಇತ್ತು. ಇವತ್ತು ನಾವು ಅದನ್ನು ಬಾದರ್ ಮಾಡಲ್ಲ. ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ ಆಗಿ ನಾಯಿ ಉಳ್ಕೊಳ್ಳುತ್ತೆ, ಮನುಷ್ಯ ಸತ್ತೋಗ್ತಾನೆ. ದಯವಿಟ್ಟು ಹಳೆ ಇದನ್ನೆಲ್ಲ ಬಿಟ್ಟುಬಿಡಿ. ನಾಯಿನ ಹೊಡೆದಾಕ್ತಾರೆ, ದಯವಿಟ್ಟು ಹೊಡೆಯೋಕ್ಕೆ ಹೋಗಬೇಡಿ. ಅದಕ್ಕೆ ಯಾರು ವೆಟರ್ನರಿ ಡಾಕ್ಟ್ರಿಗೆ ಹೇಳಿದರೆ ಅದನ್ನು ಹೆಂಗೆ ಕೊಲ್ಲಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇಷ್ಟಂತೂ ನಿಜ, ಅದು ಕಚ್ಚಿಲ್ಲ ಡಾಕ್ಟ್ರೆ, ಸುಮ್ಮನೆ ನೆಕ್ತು. ಆದರೆ ನಿಮ್ಗೆ ಆಲ್ರೆಡಿ ಗಾಯ ಇದೆ ಅಂದರೆ ನೀವು ಅದನ್ನು ನೆಕ್ಕಿದ ಸಲೈವ, ಅದು ಕಚ್ಚೋವಾಗೆ ಅದರ ಜೊಲ್ಲು ಇಂಜೆಕ್ಟ್ ಮಾಡುತ್ತಲ್ಲ, ಅದು ರೇಬಿಸ್ ವೈರಸ್ ಇರೋದು ಜೊಲ್ಲಿನಲ್ಲಿ ಕಚ್ಚಿದಾಗೆ ನಿಮ್ಮ ಚರ್ಮಕ್ಕೂ ಒಳಗಡೆ ಹೋಗುತ್ತೆ. ಅದು ರಕ್ತದಲ್ಲೆಲ್ಲ ಹೋಗೋದು, ನರಗಳ ಮುಖಾಂತರ, ಅಂದರೆ ನರ್ವ್ಸ್ ಮುಖಾಂತರ ಹೋಗುತ್ತೆ ಬ್ರೈನ್ಗೆ. ಆದ್ದರಿಂದ ನೀವು ಗಾಯ ಇದ್ದಾಗ ಯಾವುದೋ ಒಂದು ನಾಯಿ ನೆಕ್ತು ಅಂದರೂ ಕೂಡ ನೀವು ದಯವಿಟ್ಟು ಇಂಜೆಕ್ಷನ್ ತೊಗೊಳ್ಳಿ, ದುಡ್ಡು ಹೋದ್ರೂ ಪರವಾಗಿಲ್ಲ. ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಮೊದಲಿಗೆಲ್ಲ ಇನ್ಫ್ಯಾಕ್ಟ್ ಒಕ್ಕಳು ಸುತ್ತು ಹಾಕೋ ಇಂಜೆಕ್ಷನಲ್ಲಿ ಅದು ಆರ್ಸ್ ಸೀರಮ್ಮಿಂದ ಮಾಡೋರು ಸತ್ತೋಗೋರು, ಕೆಲವರು ನಮಗೆ ಸ್ಪೈನಲ್ ಶಾಕ್ ಆಗಿ ಸತ್ತೋಗೋರು. ಬಟ್ ಇವತ್ತಿನ ಈ ರೇಬಿಪ್ಯೂರ್ ಎಗ್ ಎಂಬ್ರಿಯೋ ವ್ಯಾಕ್ಸಿನ್ನಿಂದ ಡೇಂಜರ್ ಇಲ್ಲ. ಆದ್ದರಿಂದ ದಯವಿಟ್ಟು ಈ ನಾನು ಹೇಳಿದ ಇಷ್ಟು ನೆನಪಿಡಿ. ಪ್ರೈಮರಿ ವಾಶ್ ಮಾಡಿ, ಸೆಕೆಂಡ್ರಿ ಇಂಜೆಕ್ಷನ್ ತೊಗೊಳ್ಳಿ. ಒಂದು TTನೂ ಕೊಡ್ತೀವಿ ನಾವು, ಟೆಟನಸ್ ಟಾಕ್ಸೈಡ್ ಕೊಡ್ತೀವಿ, ಅದೊಂದೇ ಸಾಕಾಗಲ್ಲ. ರೇಬಿಪ್ಯೂರ್ ಇಂಜೆಕ್ಷನ್ ಬೇಕೇ ಬೇಕು. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.